ನಮ್ಮ ಮುಂದೆ ಒಂದು ಕಾರ್ ಇದೆ, ಅದ್ರ ಮುಂದೆ ದೊಡ್ಡದಾಗಿರೋ ಆನೆ ನಿಂತಿದೆ ನೋಡಿ. ಅಲ್ಲಿ ಬೈಕರ್ಸ್ ಇದ್ರು, ಆ ಬೈಕರ್ಸ್ ಮೇಲೆ ಅಟ್ಯಾಕ್ ಮಾಡಕ್ಕೆ ಹೋಗ್ತಾ ಇತ್ತು. ನಮಸ್ಕಾರ. ಇವತ್ತು ನಾನು, ನನ್ನ ತಮ್ಮ ಹಾಗೆ ನನ್ನ ಫ್ರೆಂಡ್ ಸೇರಿ ಒಂದು ಟ್ರಿಪ್ ಹೋಗ್ತಾ ಇದ್ದೀವಿ. ಬೆಳಗಿನ ಜಾವ 5 ಗಂಟೆಗೆ ಎದ್ದಿದ್ವಿ. ಎದ್ಬಿಟ್ಟು ನಾನು, ನನ್ನ ತಮ್ಮ, ನನ್ನ ಫ್ರೆಂಡ್ ಮನೆ ಹತ್ರ ಹೋಗ್ಬಿಟ್ಟು ಕಾಲ್ ಮಾಡಿದೆ. ಅವ್ನು ಬರೋಕ್ಕೆ ಇನ್ನೊಂದು 5-10 ನಿಮಿಷ ವೇಟ್ ಮಾಡಂತ ಹೇಳ್ದೆ. ಅಷ್ಟೊತ್ತಿಗೆ ಕಾರಲ್ಲಿರೋ ಕ್ಲೀನಿಂಗ್ ವೈಪರಲ್ಲಿ ನೀರು ಖಾಲಿಯಾಗಿತ್ತು ಅಂತ ಕಾರಲ್ಲಿರೋ ಬಾಟಲ್ ಎತ್ಕೊಂಡ್ಬಿಟ್ಟು ನೀರನ್ನ ಫಿಲ್ ಮಾಡ್ತಾಯಿದ್ದೆ. ಫುಲ್ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಸೊ ನೋಡಿದ್ರೆ ಅಷ್ಟೊತ್ತಿಗೆ ಅವನೇ ಬಂದ ಕೆಳಗೆ. ಅವನ್ನ ಪಿಕ್ ಮಾಡಿಕೊಂಡು ಮತ್ತೆ ನಾವು ಹೊರಟ್ವಿ ನಮ್ಮ ಟ್ರಿಪ್ ಕಡೆ. ಅವ್ನ ಮನೆಯಿಂದ 2 ಬಾಳೆಹಣ್ಣು ತಂದಿದ್ದ. ನಾನು ನನ್ನ ತಮ್ಮ ಸರಿಯಾಗಿ ಬಾರಿಸಿದ್ವಿ. ಮತ್ತು ಹೋಗೋ ದಾರಿಯಲ್ಲಿ ಪೆಟ್ರೋಲ್ ಬಂಕ್ ಹತ್ರ ನಿಂತ್ಕೊಂಡ್ಬಿಟ್ಟು ಪೆಟ್ರೋಲ್ನ ಫಿಲ್ ಮಾಡ್ಸೋಕ್ಕೆ ನಿಂತ್ವಿ. ಯಾಕಂದರೆ ಪೆಟ್ರೋಲ್ ಇರಲಿಲ್ಲ ಕಾರಲ್ಲಿ, ಫುಲ್ ಖಾಲಿಯಾಗಿತ್ತು. ಆಲ್ಮೋಸ್ಟ್ ಒಂದು 26-27 ಲೀಟ್ರ್ ಪೆಟ್ರೋಲ್ನ ಫಿಲ್ ಮಾಡಿದ್ವಿ. ಫುಲ್ ಟ್ಯಾಂಕ್ ಆಯಿತು. ಬ್ಲೋ ಕೂಡ ಚೆಕ್ ಮಾಡಬೇಕಿತ್ತು, ಬಟ್ ಅಷ್ಟು ಬೆಳಗ್ಗೆ ಯಾರೂ ಎದ್ದಿರಲಿಲ್ಲ, ಅದಕ್ಕೆ ಬ್ಲೋ ಚೆಕ್ ಮಾಡಲಿಲ್ಲ. ಹಾಗೆ ಜಸ್ಟ್ ಪೆಟ್ರೋಲ್ನ ಫಿಲ್ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಟೈಮ್ ಬಂದು 5:30 ಅಂದ್ಕೊಳ್ಳಿ. ಅವಾಗ ಇನ್ನೂ ಕತ್ಲೇನೇ ಇತ್ತು. ಇದು ಬಂದುಬಿಟ್ಟು ಬನ್ನೇರುಘಟ್ಟ ರೋಡು, ಅಲ್ಲಿ ಕ್ಯಾಪ್ಚರ್ ಮಾಡಿರೋದು. ಮತ್ತು ಸನ್ರೈಸ್ ಆದಮೇಲೆ ಸೈಡಲ್ಲಿ ಕಾರ್ ಹಾಕ್ಬಿಟ್ಟು ಎಳ್ನೀರು ಕುಡಿದ್ವಿ. ಎಳ್ನೀರು ಮಾತ್ರ ಸಖತ್ತಾಗಿತ್ತು, ಆದರೆ ಪ್ರೈಸ್ 60 ರೂಪಾಯಿ. ಮುಂದೆ ತಿಂಡಿ ಆದಮೇಲೆ ಮತ್ತೆ ರೋಡ್ ಸೈಡಲ್ಲಿ ಕಾರ್ನ ಪಾರ್ಕ್ ಮಾಡಿದ್ವಿ. ಕಾರ್ ಪಾರ್ಕ್ ಮಾಡಿಬಿಟ್ಟು ಟೀ ಚಕ್ಲಿ ಕುಡ್ಕೊಂಡು, ಯಾಕಂದರೆ ಫುಲ್ ಚಳಿ ಆಗ್ತಾಯಿತ್ತು, ಬಿಸಿಲು ಬಂದಿತ್ತಲ್ಲ. ಸೊ ಬಿಸಿಲು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಆಲ್ಮೋಸ್ಟ್ ಒಂದು 30-40 ನಿಮಿಷ ಅಲ್ಲೇ ಟೈಮ್ ಪಾಸ್ ಆಗಿಬಿಡ್ತು. ಅದು ಇದು ಮಾತಾಡಿಕೊಂಡು ಹಾಗಿರುತ್ತೆ ಹೀಗಿರುತ್ತೆ ಅಂತ. ಅಲ್ಲಿಂದ ಮತ್ತೆ ನಾವು ಊಟಿ ಕಡೆ ಹೊರಟ್ವಿ. ಬಂಡೀಪುರಲ್ಲಿ ನಾವೇನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಯಾಕಂತಂದರೆ ಅಲ್ಲಿ ಆನೆ ಬರುತ್ತೆ ಅದು ಬರುತ್ತೆ ಅಂತ ಫುಲ್ ಮಾತಾಡೋದ್ರಲ್ಲೇ ಟೈಮ್ ಹೋಗ್ಬಿಡ್ತು. ಬಟ್ ನಮಗೆ ಆನೆ ಕಾಣಲಿಲ್ಲ, ಜಿಂಕೆಗಳು ಕಾಣಿದ್ವು. ಸೊ ಜಿಂಕೆಗಳದ್ದು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗೆ ಮತ್ತೆ ಅಲ್ಲಿಂದ ಊಟಿಗೆ ಹೊರಟ್ವಿ. ಊಟಿ ರೋಡಲ್ಲಿ ಇದು ಕ್ಯಾಪ್ಚರ್ ಮಾಡಿರೋದು, ಕರ್ವಿ ರೋಡ್ಸು. ಟ್ರಾಫಿಕ್ಕು ಅಷ್ಟೊಂದಿರಲಿಲ್ಲ, ಜನರು ತುಂಬ ಕಡಿಮೆ. ಸಂಡೇ ಆಗಿತ್ತು ಅವತ್ತು, ಆದರೂ ಕೂಡ ಜನರು ಯಾರೂ ಇರಲಿಲ್ಲ. ಆಮೇಲೆ ಬಂಡೀಪುರದಲ್ಲಿ ಫುಲ್ಲು ಗ್ರೀನ್ರಿ ಕೂಡ ಇರಲಿಲ್ಲ, ಯಾಕಂದರೆ ವಿಂಟರ್ ಸೀಸನ್ ಇರೋದ್ರಿಂದ ಎಲೆಗಳೆಲ್ಲ ಫುಲ್ ಡ್ರೈ ಆಗ್ತಾಯಿತ್ತು. ಊಟಿಗೆ ಎಂಟ್ರ್ ಆದಾಗ ಕಾರ್ನರಲ್ಲಿ ಇದೊಂದು ಕೆಫೆ ಕಾಣ್ತು. ಅಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ನಾನು ನನ್ನ ಫ್ರೆಂಡ್ ಹೋಗಿ ಒಂದು ಟೀ, ಕಾಫಿ ಮತ್ತು ಬ್ರೆಡ್ ಆಮ್ಲೆಟ್ ಹೇಳಿದ್ವಿ. ಟೀ ಕುಡ್ಕೊಂಡು ಬ್ರೆಡ್ ಆಮ್ಲೆಟ್ನ ತಿನ್ಕೊಂಡು ಹಾಗೆ ಮತ್ತೆ ಅಲ್ಲೊಂದು 1 ಅವರ್ ಅಂದ್ಕೊಳ್ಳಿ, 1 ಅವರ್ ಸ್ಪೆಂಡ್ ಮಾಡಿದ್ವಿ ನಾವು ಅಲ್ಲೇ. ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ ಮಧ್ಯಾಹ್ನ 12 ಗಂಟೆ ಆಗಿತ್ತು. ಆದರೂ ಫುಲ್ಲು ಕೋಲ್ಡ್ ಆಗಿರೋ ಗಾಳಿ, ಬಿಸಿಲಿತ್ತು, ಆದರೆ ಗಾಳಿ ಮಾತ್ರ ಫುಲ್ ತಣ್ಣಗಿತ್ತು. ಅಲ್ಲೇ ನಿಂತ್ಕೊಂಡು ಮತ್ತೆ ಇನ್ನೊಂದು ಬ್ರೆಡ್ ಆಮ್ಲೆಟ್ ಹೇಳಿದ್ದೆ, ಅವ್ನು ತರಕ್ಕೆ ಹೋಗಿದ್ದ, ಅಲ್ಲೇ ಸ್ಪೆಂಡ್ ಮಾಡಿದ್ವಿ. ಈ ಕರ್ವಿ ರೋಡ್ಸ್ನ ನೋಡಿಕೊಂಡು ಅಲ್ಲಿಂದ ನಾವು ಮತ್ತೆ ಮುಂದೆ ಹೊರಟ್ವಿ ಪೈನ್ ಟ್ರೀಸ್ ಕಡೆ. ಹೋಗೋ ದಾರಿಯಲ್ಲಿ ಇದೊಂದು ಲೇಕ್ ಕಾಣ್ತು, ಇಲ್ಲೂ ಮತ್ತೆ ಪಾರ್ಕ್ ಮಾಡಿದ್ವಿ. ಪಾರ್ಕ್ ಮಾಡಿ ಒಂದು 4-5 ಒಳ್ಳೆ ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡ್ವಿ. ಸಖತ್ತಾಗಿತ್ತು ಇದು ವ್ಯೂ ಮಾತ್ರ. ಕ್ಯಾಮ್ರಲ್ಲಿ ಈ ಥರ ಬಂದಿದೆ. ಮತ್ತು ಪೈನ್ ಟ್ರೀಸ್ಗೆ ಎಂಟ್ರಿ ಆದ್ವಿ, ಅಲ್ಲಿ ಎಂಟ್ರಿ ಫೀಸ್ ಇತ್ತು. ಸೊ ಇದೊಂದು ಸಿನಿಮ್ಯಾಟಿಕ್ನ ಎತ್ಕೊಂಡ್ಬಿಟ್ಟೆ. ಅಲ್ಲಿ ಸಖತ್ತಾಗಿತ್ತು ಪೈನ್ ಟ್ರೀಸ್ ಮಾತ್ರ, ಅದು ಕೂಡ ಡ್ರೈ ಆಗಿತ್ತು. ಈ ಬಿದ್ದಿರೋ ಪೈನ್ನ ಎತ್ಕೊಂಡ್ಬಿಟ್ಟು ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ಮತ್ತೆ ಅಲ್ಲಿಂದ ಕೆಳಗಡೆ ನಡ್ಕೊಂಡು ಹೋದ್ರೆ ಅಲ್ಲೊಂದು ಲೇಕ್ ಕಾಣುತ್ತೆ. ಸೊ ಆ ಲೇಕಲ್ಲೂ ಒಳ್ಳೆ ಸೀನಿಕ್ ವ್ಯೂ ಇತ್ತು, ಅಲ್ಲೂ ಕೂಡ ಎಲ್ಲರೂ ಫೋಟೋಸ್ ತೊಗೊಳ್ತಾ ಇದ್ರು. ನೀವು ಇಲ್ಲಿ ಪಿಕ್ನಿಕ್ ಥರ ಕೂಡ ಬರ್ಬೋದು. ನಮ್ಮ ಹತ್ರ ಅಷ್ಟೊಂದು ಟೈಮ್ ಇರಲಿಲ್ಲ, ಅದಕ್ಕೆ ನಾವು ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ. ಮತ್ತೆ ಅಲ್ಲಿಂದ ನಾವು ರಿಟರ್ನ್ ಹೊರಟ್ವಿ. ಪೈನ್ ಟ್ರೀಯಿಂದ ಮತ್ತೆ ನೆಕ್ಸ್ಟ್ ಪ್ಲ್ಯಾನ್ ಏನಂತ ಇರಲಿಲ್ಲ, ಸುಮ್ಮನೆ ಒಂದು ರೌಂಡ್ ಟ್ರಿಪ್ ಇತ್ತಿದ್ದು. ಹೋಗೋ ದಾರಿಯಲ್ಲಿ ಈ ಥರ ಚಿಕ್ಕ ಕಲರ್ಫುಲ್ ಆಗಿರೋ ಮನೆಗಳು ಕಾಣ್ತಾ ಇದ್ವು, ಅದನ್ನೂ ಒಂಚೂರು ಕ್ಯಾಪ್ಚರ್ ಮಾಡಿಕೊಂಡು ಮಧ್ಯಾಹ್ನ ಊಟ ಮಾಡ್ಕೊಂಡ್ವಿ. ಊಟ ಅಷ್ಟೇನು ಚೆನ್ನಾಗಿರಲಿಲ್ಲ. ಮತ್ತು ಆಲ್ಮೋಸ್ಟ್ ಒಂದು 4-4:15ಗೆಲ್ಲ ನಾವು ಊಟಿಂದ ರಿಟರ್ನ್ ಹೊರಟ್ವಿ ಬೆಂಗಳೂರಿಗೆ. ಯಾಕಂದರೆ ಅವತ್ತು ಸಂಡೇ ಬೇರೆ ಆಗಿತ್ತು, ರಿಟರ್ನ್ ಹೋಗೋರು ತುಂಬ ಜನ ಇರ್ತಾರೆ, ಟ್ರಾಫಿಕ್ ಆಗುತ್ತೆ ಅಂತ 4:15ಗೆಲ್ಲ ಬಿಟ್ವಿ. ಬಟ್ ನಾವು ಬಂದಿರೋ ರೂಟ್ಗೆ ಹೋಗೋಕ್ಕೆ ಬಿಡಲಿಲ್ಲ ಅವರು. ಸೊ ಇದು ಡಿಫ್ರೆಂಟ್ ರೂಟ್ ತೊಗೊಂಡ್ವಿ. ಅದರಿಂದ ಇದು ಸ್ವಲ್ಪ ಲಾಂಗ್ ಆಗುತ್ತೆ ಅನಿಸುತ್ತೆ, ಒಂದು 2-3 ಅವರ್ಸ್ ಲಾಂಗ್ ಆಗ್ಬೋದು. ಬಟ್ ಈ ರೂಟ್ಗೆ ಮಾತ್ರ ಹೋಗೋಕ್ಕೆ ಬಿಡ್ತಾಯಿದ್ರು, ನೈಟ್ ಆಗುತ್ತೆ ಅಂತ. ಹೋಗೋ ದಾರಿಯಲ್ಲಿ ಈ ಥರದೊಂದು ಗ್ರೀನ್ರಿ ಆಗಿರೋ ಪ್ಲಾಂಟೇಶನ್ ಕಾಣ್ತು, ಅಲ್ಲಿ ನಿಂತ್ಕೊಂಡು ಮತ್ತೆ 1-2 ಫೋಟೋಸ್ನ ಕ್ಯಾಪ್ಚರ್ ಮಾಡಿದ್ವಿ. ರೋಡ್ ಸಖತ್ತಾಗಿತ್ತು, ಒಳ್ಳೆ ಕರ್ವಿ ರೋಡ್ ಇತ್ತು, ಚಿಲ್ ಮಾಡ್ಕೊಂಡು ಕೂತ್ಕೊಂಡ್ವಿ. ಅಲ್ಲದೆ 1-2 ವೀಡಿಯೋನೂ ಕೂಡ ತೊಗೊಂಡೆ. ಸೊ ಅಲ್ಲಿ ಹೋಗ್ತಾ ಇರೋ ಕಾರ್ಗಳ ವೀಡಿಯೋನ. ಮತ್ತೆ ಅಲ್ಲಿಂದ ನಾವು ಹೊರಟ್ವಿ. ಆಲ್ಮೋಸ್ಟ್ ಒಂದು 5-5:30 ಆಗಿತ್ತು ನಾವು ಅಲ್ಲಿಂದ ಹೊರಡಬೇಕಾದ್ರೆ. ಫುಲ್ ಸನ್ಸೆಟ್ ಆಗ್ತಾಯಿತ್ತು, ಒಳ್ಳೆ ವ್ಯೂ ಬರ್ತಾಯಿತ್ತು ಅವಾಗ. ಬಟ್ ಎಲ್ಲೂ ನಿಂತ್ಕೊಳ್ಳಿಲ್ಲ ನಾವು, ಯಾಕಂದರೆ ನಾವು 9 ಗಂಟೆ ಒಳಗಡೆ ಬಂಡೀಪುರ ಕ್ರಾಸ್ ಮಾಡಬೇಕಿತ್ತು, ಇಲ್ಲಾಂದರೆ ಗೇಟ್ಸ್ ಕ್ಲೋಸ್ ಆಗುತ್ತೆ ಅಂತ ಅದೊಂದು ಭಯ ಇತ್ತು. ಸಂಡೇ ಬೇರೆ ಆಗಿರೋದ್ರಿಂದ ಫುಲ್ ಟ್ರಾಫಿಕ್ ಆಗುತ್ತೆ ಅಂತ ನಾವು ಎಲ್ಲೂ ನಿಂತ್ಕೊಳ್ಳಿಲ್ಲ ಸನ್ಸೆಟ್ ಟೈಮಲ್ಲಿ. 1-2 ಕಡೆ ನಿಂತ್ವಿ, ಕ್ವಿಕ್ ಸ್ಟಾಪ್ಗೆ ನಿಂತ್ಕೊಂಡ್ಬಿಟ್ಟು ಅಲ್ಲಿ ಫ್ರೆಶ್ ಆಗಿರೋ ಗಜ್ರಿನ ತೊಗೊಂಡ್ವಿ. ಅಲ್ಲದೆ ಆಮೇಲೆ ಚಾಕ್ಲೇಟ್ಸ್ ಎಲ್ಲ ತೊಗೊಂಡಿದ್ವಿ. ಈಗ ಆಲ್ಮೋಸ್ಟ್ ಒಂದು ರಾತ್ರಿ 8 ಗಂಟೆ ಅಂದ್ಕೊಳ್ಳಿ, ನಾವು
ಮಧುಮಲೈ ಫಾರೆಸ್ಟ್ ದಾಟ್ಬಿಟ್ಟು ಬಂಡೀಪುರ ಫಾರೆಸ್ಟ್ನಲ್ಲಿ ಹೋಗ್ತಾ ಇದ್ವಿ. ಆವಾಗ ನನ್ನ ಫ್ರೆಂಡ್ ಆನೆ ಬರಲಿ ಅಂತ ಕಾಯ್ತಾ ಇದ್ದ. ನಮಗೆ ಒಂದಲ್ಲ ಎರಡಲ್ಲ 4 ಆನೆ ಕಾಣ್ತು. ಸೊ ಅದೆಲ್ಲ ರೋಡ್ ಸೈಡಲ್ಲೇ ಇತ್ತು. ಫುಲ್ಲು ದೊಡ್ಡ ದಂತ ಇರೋ ಆನೆಗಳು, ಸಾಕಾನೆಗಳೆಲ್ಲ, ಅದೆಲ್ಲ ಕಾಡಾನೆಗಳು ಅನ್ಸುತ್ತೆ, ಯಾವುದೂ ರೋಡಲ್ಲಿ ಇರಲಿಲ್ಲ. ಬಟ್ ಕೊನೆಗೇನಾಯಿತು ಅಂತಂದರೆ, ಇನ್ನೇನು ನಾವು ಬಂಡೀಪುರ ಎಕ್ಸಿಟ್ ಆಗಬೇಕು ಇನ್ನೊಂದು 10 ಕಿಲೋಮೀಟ್ರಲ್ಲಿ ನಮಗೆ ಒಂದು ದೊಡ್ಡದಾಗಿರೋ ಆನೆ ಬಂದುಬಿಡ್ತು ರೋಡ್ ಮಧ್ಯೆ. ಸೊ ಈ ಸಿಚುವೇಶನ್ ಅಲ್ಲಿ ಕ್ಯಾಪ್ಚರ್ ಮಾಡಿರೋದು. ನಮ್ಮ ಮುಂದೆ ಒಂದು ಕಾರ್ ಇದೆ, ಅದ್ರ ಮುಂದೆ ದೊಡ್ಡದಾಗಿರೋ ಆನೆ ನಿಂತಿದೆ ನೋಡಿ. ಅಲ್ಲಿ ಬೈಕರ್ಸ್ ಇದ್ದರು, ಆ ಬೈಕರ್ಸ್ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಹೋಗ್ತಾ ಇತ್ತು. ಕಾರಲ್ಲಿರೋರಿಗೆ ಏನು ಮಾಡ್ತಾ ಇರಲಿಲ್ಲ. ಸೊ ಬೈಕರ್ಸ್ ಯಾವ ಕಡೆ ಹೋಗ್ತಾರೆ ಆ ಕಡೆ ಓಡೋಗ್ತಾ ಇತ್ತು. ಹಿಂದ್ಗಡೆ ಕೂತ್ಕೊಂಡು ನನ್ನ ತಮ್ಮ ಈ ವಿಡಿಯೋನ ಕ್ಯಾಪ್ಚರ್ ಮಾಡ್ತಾ ಇದ್ದ. ನಾವು ಫುಲ್ಲು ಇದಾಗ್ಬಿಟ್ಟಿದ್ವಿ, ನಮಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ. ಕಾರ್ನ ಫುಲ್ ರಿವರ್ಸ್ ಮಾಡಿಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ದೆ. ಆದರೆ ಫುಲ್ ಜಾಮ್ ಆಗಿತ್ತು, ಹಿಂದ್ಗಡೆ ಕಾರ್ ಮುಂದೆ ಕಾರು, ಯಾವ ಕಡೆನೂ ಹೋಗೋಕ್ಕಾಗ್ತಿರ್ಲಿಲ್ಲ. ಆದರೂ ಕೊನೆಗೆ ಆನೆ ಬಂದುಬಿಟ್ಟು ನಮ್ಮ ಪಕ್ಕದಿಂದನೇ ಹೋಯಿತು. ಆದರೆ ಯಾರಿಗೂ ಏನೂ ಮಾಡಲಿಲ್ಲ, ನಾವು ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ವಿ.